ಹಲೋ ಪ್ರೊಡ್ಯೂಸರ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ನಮ್ಮದು ಸಕ್ಕತ್ತಾಗಿದ್ದೀವಿ. ನೀವು ಹಾಗಿದ್ದೀರ ಅಕ್ಕ. ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ಬ್ಲಾಗ್ ನಾನು ಗಾಡಿ ಮೇಲೆ ಕುತ್ಕೊಂಡು ಚೀತಾಡೋರ್ ಮನೆ ಮುಂದೆ ಇಟ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಆದ್ರೆ ಇಲ್ಲಿ ವೆದರ್ ಒಂಥರ ಚೆನ್ನಾಗಿದೆ ನೋಡಿ. ಇದೆಲ್ಲ ರೋಡ್ ಆಗ್ತವ್ರೆ. ನಾನು ಇದಕ್ಕೆ ಬನ್ನಿ ಅಂತಂದ್ರೆ ಅಣ್ಣನ ಕರ್ಕೊಂಡು ಹೋಗ್ಬೇಕಾಯ್ತು. ಒಂದು ಶೂಟ್ ಇತ್ತು, ವಿಡಿಯೋ ಮಾಡ್ಕೊಳ್ಬೇಕಾಯ್ತು. ಸೊ ಅದು ಕರ್ಕೊಂಡು ಹೋಗೋಣ. ಇಲ್ಲ ಮಲ್ಕೈತಾ? ಏನು ಧ್ಯಾನ ಮಾಡ್ತಾ ಬೆಳಗ್ಗೆ ಯೋಗ ಮಾಡ್ತೈತಾ? ಏಯ್ ಏ ಏ ಏ ಐ ಐ ಋಷಿ ಮುನಿಗಳ ಧ್ಯಾನ ಭಂಗ ಮಾಡಿದ್ದೇನೆ ನಾನು ಇವಾಗ. ಸೊ ಅದಕ್ಕಾಗಿ ನನಗೆ 1.5 ಕೋಟಿ ಕಾಸು ಬರುತ್ತೆ. ಮನೆಗೆ ಚೇತೋಣ ಕರ್ಕೊಂಡು ನಾವು ಅಣ್ಣ ಅರ್ಧ ಗಂಟೆ ಮಾಡುತ್ತೆ. ಹೆಚ್ಚು ಕಮ್ಮಿ 10 ನಿಮಿಷ ಆಯ್ತು ನಾನು ವೆಯ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಅಣ್ಣ ಬರೀ ನಾನು ಕಾಯಿಸೋ ಕೆಲಸನೇ ಮಾಡುತ್ತೆ. ಇದೊಂಥರ ನೆಮ್ಮದಿಯಾಗಿ ಮಲ್ಗೈತೆ ನೋಡಿ ಇದು. ಓಯ್ ಏನು ನೆಮ್ಮದಿಯಾಗಿ ಮಲ್ಗಿದೆಯಲ್ಲ. ನಂಗೆ ನೆಮ್ಮದಿ ನಿದ್ದೆ ಬರುವ ಸುಮ್ಮನೆ ಅಂತೈತದು. ಚೇತೋಣ ಇವತ್ತು ಮಾಡ್ತಾಗ ಸಖತ್ತು ಲೇಟು ಬನ್ರಿ ನೋಡಿ. ಬಾರು ಅಂತಿರೋದಲ್ಲಿ ಕಾಣಿಸ್ಬಾ ಕಾಣಿಸ್ಬಾ ವೈಟ್ ಕೆ ಐತಲ್ಲ. ಏನದ ಚೇತೋಣ ಅದೇ ಕಾರಣ ಅಮ್ಮನ ಹತ್ರ ಈಗ ಕೇಳಿಸ್ತೀನಿ. ಲಾಗ್ ಮಾಡ್ತಿರೋದು ನೋಡ್ರಿ. ಲಾಗ್ ಮಾಡೋದಲ್ಲ ಅಮ್ಮನ ಮಲ್ಗಿರ್ ಕಾರಣ ಅದು ಮಲಿಕಳ್ಳಿ. ಈಗ ಅಮ್ಮನ ಹತ್ರ ಕೇಳಿಸ್ತೀನಿ ಕೂಗಿ ಹೆಂಗಿತ್ತು ಅಂತ. ಚೇತೋಣ ಅವನಿತು ಕೂಗ್ಬಿಟ್ಟು ಏನ್ ಕೂಗ್ದೆ ಅಂತ ಗೊತ್ತಿಲ್ಲ ಅಂತ ನೋಡಿ ಗಾಯ್ಸ್. ಕಲ್ಸ್ಬಿಡ್ತಾರೆ ಗಾಯ್ಸ್, ಕಲ್ಸ್ಬಿಡ್ತಾರಲ್ಲ. ಡಿನೇ ಮಾಡಿಸ್ಬಿಟ್ಟೆ ಚೇತೋಣ ಎಲ್ಲಾನು. ಚೇತೋಣ ಇಲ್ಲೇ ಫಿಕ್ಸ್ ಇನ್ನ ಚೇತೋಣ ಜಾಸ್ತಿ ಮಾತಾಡ್ರೆ ಮನೆಯಿಂದ ಆಚೆಗಿಲ್ಲ. ಬ್ರೋ ಆಯ್ ಮಾಡಿ ಬ್ಲಾಗಲ್ಲಿ ತುಂಬಾ ದಿನ ಆಯ್ತು. ಯಾವ ಗುರಿ ಹೇಳಿ ನಾನು ಗಾಡಿ ತಗೋಬೇಕಾರೆ ನಾವು ನಿಮ್ಗೆ ನೆನಪಿಲ್ಲ, ಅವ್ರಿಗೆ ನೆನಪೈತ್ ನೋಡ್ರಿ. ಒಂದ್ ವರ್ಷ ಇನ್ನೇನು ಕರೆಕ್ಟ್ ಇನ್ನೊಂದು ತಿಂಗಳು ಆಯ್ತು. ಒಂದ್ ವರ್ಷ ಆಯ್ತು ಅಲ್ಲೇ ಅದು. ಒಂದ್ ವರ್ಷ ಆದ್ಮೇಲೆ ಸುತ್ತಿರೋದು ನನಗೆ ಅವರು. ಗೊತ್ತೇ ಆಗ್ಲಿಲ್ಲ ನೋಡ್ರಿ. ನೋಡಿ ಕೈಸ್ ಇವೆಲ್ಲ ಐತೆ ನೋಡಿ. ದುಡ್ಡಿದ್ರೆ ಏನಾರು ಬೇಗ ಮಾಡ್ತಾರೆ ಅಂತ ಇದಕ್ಕೆ ಸಾಕ್ಷಿ. ಒಳ್ಳೆ ಜಾಸ್ತಿ ಚೇತೋಣ ಜಾಸ್ತಿ ಮಾತಾಡಿದ್ರೆ ಇದೇ 6 ಜಾಗ. ಚೆನ್ನಾಯ್ತು, ಸೂಪರ್ ಆಯ್ತು. ಲೈಟಿನ ಅವಶ್ಯಕತೆ ಇಲ್ಲ. ಲೈಟ್ ಅಣ್ಣ. ಸಾಕ್ಷಿ ಏಯ್ ಸಾಕ್ಷಿ ಏಯ್ ಇಲ್ಲಿ ಬರ ಇಲ್ಲಿ ಒಳಜಿನ ಅಂತ ಬರೋದಿಲ್ಲ ಗೈಸ್. ಅವಳು ಅಣ್ಣಿಗೆ ನಾವು ಓಡ್ತಾಳೆ ಗೈಸಿಗೆ. ನಾವು ಶೂಟ್ ಕೊಡ್ಬೇಕು ಬೈಕು. ಈಗ ಟಿಫನ್ ಮಾಡ್ಕೊಂಡು ಹೊರಟ್ವಿ. ಟಿಫನ್ ಮಾಡಿ ಚಾಕ್ ತೋರಿಸ್ಲಿಲ್ಲ ಅಂತಾರೆ. ನೀವು ಕ್ಯಾಕರ್ಸ್ ಮಕ್ಕ ಹೋಗಿರ್ತೀರ ಡಯಟ್ ಅಂದ್ಬಿಟ್ಟು ಬರೀ ತಿಂತಾನಲ್ಲ ಅಂತ. ಚಿತ್ರಣ ಬಂದ್ಮೇಲೆ ಗೈಸ್ ಡಯಟ್ ಆಡಿದ್ರು. ಇದು ನಿಮ್ಮ ಅಣ್ಣಂಗೆ ಹೇಳಿ ಅಣ್ಣಂಗೆ ಅಯ್ಯೋನ್ ಸಾಕ್ಬಿಟ್ಟು ನಾನ್ ತಾನೆ ಅವ ಅಣ್ಣಂಗೆ ನಾನು ಕೊಡ್ಸೋದು ಬೇಡ, ಅವ ಅಣ್ಣ ನನಗೆ ಕೊಡ್ಸೋದು ಬೇಡ. ಸಾವಸನ ಬೇಡ ಹೋಗ್ಬಿಡ್ತದೆ, ಬೆಂಗ್ಳೂರು ಹೋಗ್ಬಿಡ್ತದೆ. ಹೋಗ್ಬಿಡ್ತದೆ. ಅದಕ್ಕೇನೆ ಕೊನೆಗೆ ಈಗ ಅಲ್ಲೊಂದು ಶೂಟ್ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಡಿಲೇ ಆಯ್ತು. ಏನ್ ದನ ತಿಂದಂಗೆ ತಿಂದ ಗೈಸ್. ಹಾಫ್ ಪ್ಲೇಟ್ ಖುಷಿ ಮಾಡೇ ತಿಂದೆ ಅಷ್ಟೇನೆ. ಅರ್ಧ ಪುಷ್ಕ ತಿಂದೆ. ಅದು ದನ ತಿನ್ನಂಗ ನೋಡಿ ಗೈಸ್. ಹಿಂಗೆ ಕಣ್ಣು ಹಾಕ್ತಾರೆ ಜನಗಳು. ಅಲ್ಲಿಂದ ಬಂದ ನಿಮ್ಗೆ ಏನ್ ಬೇಕು ಅಂತ ಕರ್ಕೊಂಡ್ ಬಂದ್ರೆ ಮೊಸರನ್ನ ಬೇಕು ಅಂತ ಹೇಳ್ತೇವೆ. ಎಲ್ಲ ಮೊಸರನ್ನಾಗಿದ್ರೆ ಮನೆಗೆ ತಂದು ಮೊಸರು ತಂದು ಕೊಡಿವಿ. ಆರಾಮ್ ಮಾಡ್ಕೊಂಡು ಆಗದಪ್ಪ. ನಮ್ಮದೇ ಫುಲ್ ಟೈರ್ಡ್ ಅನ್ಕೊಳ್ಳಿ. ಫುಲ್ ತಿನ್ನಿಸ್ಬಿಟ್ಟು ನಾನು ಮತ್ತೆ ಒಂದು ಶೂಟ್ಕೋಬೇಕು. ಅಲ್ಲಿ ನನ್ಗೆ ಊಟ ಇರುತ್ತೆ. ಅದಕ್ಕೋಸ್ಕರ ಊಟ ಮಾಡ್ಸಂದ್ರೆ ಕರ್ಕೊಂಡ್ಬಂದಿದ್ದೀನಿ. ಏನ್ ಮಾಡ್ಲಿ, ಶೂಟಿಗೆ ಮಾಡ್ಲೇಬೇಕಲ್ಲ. ನೆನ್ನೆಗೆ ಮಲಗಿದೆ ಬೆಳಿಗ್ಗೆಯಿಂದ. ಹೆಣ್ಮಕ್ಳು ಕಷ್ಟಗಳು ನೋಡಿ. ಮೊಸರನ್ನ ಅಂತ ಇದೀನಿ ಏನಸನ್ನ ಅಂತ ಮುಂಚೆ ತಗೊಂಡಿದ್ದೀನಿ. ಇವ್ರ ಮನೇಲಿ ಇರೋವೆಲ್ಲ ಬ್ಲ್ಯಾಕ್ ಒಳ್ಳೆದ ಗೈಸ್. ನೋಡಿ ಚರ್ವಿ ಎಷ್ಟೇ ಮಾಡವು? ಎರಡವೇ. ಇವಾಗ ಮತ್ತೆ ನಾವು ನಿನ್ನೆ ಹೋಗಿ ಚಾಲುಕ್ಯ ಹೋಗ್ತಾ ಇದೀವಿ. ವೆದರ್ ನೋಡಿ ಕ್ರೇಜಿ ಆಗಿದೆ. ಹಾಯ್ ಮಾಡೋಣ. ಮಳೆ ಬಂದಿಲ್ಲ, ಮಳೆ ಬಂದೋಗಿದೆ. ಬಡ ತರ ಐತೆ ಎಲ್ಲ ವೆದರ್ ಕ್ರೇಜಿ ಗೈಸ್. ಬೇಗ ಮನೆ ಹೋಗ್ಲಾಂದ್ರೆ ಶೀತ ಬಂದು ಜ್ವರ ಬಂದು ಮನೆಗೆ ಹಾಕ್ತೀವಿ ನಾವು. ಮನೆಗೆ ಶೂಟ್ ಮುಗಿಸ್ಕೊಂಡು ಬ್ಲಾಗಲ್ಲಿ ಏನೂ ಇಲ್ಲ. ಪಾಪ ಫಿಶ್ ಫ್ರೈ ತಿನ್ಬೇಕು ಅಂತಿತ್ತು. ಅವ್ಳಿಗೆ ತಗೋಣ ಕೊಡೋದ
ಲೆಟ್ಸ್ ಗೋ ಚಾಲು ಆಗೋ ಬೈ ಡಾರ್ಲಿಂಗ್. ಇದನ್ನ ನೋಡಿ ಹೇಗೆ ನೋಡಿ ಇಲ್ಲಿ ಫುಲ್ ಒಂಥರ ಯಾರೋ ನೋಡಿ ಅಲ್ಲೋಡಿ ನನಗೆ ಇದ್ರೆ ಎಲ್ಲ ಸಕ್ಕತ್ ಇಷ್ಟ ಅಣ್ಣ. ಅದ್ ನೋಡ್ರಿ ಇಲ್ಲಂದ್ರೆ ಬೇರೆ ಅನಿಸ್ತಿಲ್ವಾ ಬೇರೆ ಪ್ರಪಂಚ ಐತಿ ಅಂತ. ಎಷ್ಟು ನಿಮ್ಗಿದ್ರೆ ಯಾವ ತರ ಅನ್ಸಿರಿ ಕಮೆಂಟ್ ಮಾಡಿ ನೋಡಿ. ಅಲ್ಲಿ ರೆಡ್ ಕಾಣ್ತಾ ಇದೆಯಲ್ಲ ಅಲ್ಲಿ ಇಟ್ಟು ಬೇರೆ ಪ್ರಪಂಚ ಅನ್ಸುತ್ತೆ. ಮೇಲ್ಗಡೆ ಯಾರು ಹತ್ತವ್ರ ನನಗೆ ಇವಾಗ ನೋಡಿ ಮತ್ತೆ ತುಂಬಾ ಊಟ ಮಾಡಕ್ಕೆ ಪ್ರಮೋಷನ್ ಶೂಟ್ ಮುಗೀತು. ಊಟ ಮಾಡಕ್ಕೆ ಅಂತ ಬಂದಿದ್ದೀವಿ. ಮಟನ್ ಬಿರಿಯಾನಿ ಅನ್ನ ಹಾಕದಿವಿ. ಅಣ್ಣ 24 ಗಂಟೆ ಫೋನ್ ಹಾಕಿ ಊಟ ಮಾಡ್ಬಿಡಿ ಮಡ್ಗಣ ಇಲ್ಲಿ 20 ಈಗ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಟೇಸ್ಟ್ ಮಾತ್ರ ಕ್ರೇಜಿ ಆಗಿದೆ ಗೈಸ್. ಟೇಸ್ಟ್ ಬಗ್ಗೆ ನಾನು ಮಾತಾಡಂಗೆ ಇಲ್ಲ. ಈಗ ಎರಡು ತಿಂದು ನಿಮಗೆ 50 ರೇಟ್ಸ್ಕೊ ಎಲ್ಲ ಖಾಲಿ ಮಾಡಾಯ್ತು. ಎಲ್ಲ ಈ ಬಣ್ಣ ತಿಂದು ನನಗೆ ಹಾಕಿರೋದು ಮನೆಗೆ ಸಿಗ್ ಮುಗೀತು. ಈಗ ಲೆಟ್ಸ್ ಹೊರಡುವ. ಇವತ್ತು ಅಣ್ಣ ಹೊಸ ಫೋನ್ ತಗೋತಿದೆ ತೋರಿಸಿ ನಿಮಗೆ ಬನ್ನಿ. ಎಲ್ಲ ಶೂಟ್ ಮುಗಿಸ್ಕೊಂಡು ಫೈನಲಿ ಕಾಸು ಜ್ವರ ಬಂದ್ರೆ ಏನ್ ಕೇಳ್ದಪ್ಪ? ಫಿಶ್ ಫಿಶ್ ಊಟ ಕೇಳಿದಲ್ವಾ ನೀನು? ಫಿಶ್ ಊಟ ಕೇಳಿದ್ರೆ ಫಿಶ್ ಊಟ ಇರ್ಲಿಲ್ಲ. ಅದಕ್ಕೇನೆ ಯಪ್ಪ ಆಯಿಲ್ ಸೈಡು ನೋಡು ತಿನ್ಬೇಕು ಅನಿಸ್ತದೆ ನನಗೆ. ಪೀಸ್ ಹಾಳಾಗುತ್ತೆ ಹೊಟ್ಟೆ ಹಾಳಾಗುತ್ತೆ ಅಂತ ಒಂದು ಚೂರು ನಿಮಗೆ ಅನಿಸ್ತಲ್ವಾ? ಏಕೆ? ಸ್ಮೆಲ್ ಚೆನ್ನಾಗಿದೆ ಅಲ್ಲ ಆಯಿಲ್ ಹಂಗೆ ಬೈ ಫ್ರೆಶ್ ಆಯಿಲ್ ಅಲ್ವಾ ದಿನ ಆಯಿಲ್ ಕ್ಲೀನ್ ಮಾಡ್ತೀರಲ್ವಾ? ಅಲ್ಲ ಕೇಳಿ ಆಯಿಲ್ ನೋಡ್ಬಿಟ್ಟು ಹಂಗೆ ಒಂಥರ ಅನ್ಸುತ್ತೆ. ಹಾ ಖುಷಿ ನೋಡ್ಮೇಲೆ ನನಗೆ ತಿನ್ನಿಸ್ಬೇಡ. ನಿನ್ ಖುಷಿಲ್ ತಿನ್ಸೋದಾದ್ರೆ ಬೈತೀನಿ. ಇದ್ರಲ್ಲಿ ಸಾಕ್ ಬಂದಿದ್ದಾನೆ ಗಾಬರಿ ಆಗ್ಬಿಟ್ಟೆ ಗಾಡಿಯವ್ರು ಹಾಕೊಂಡಿರೋದು. ನಾನಂತೂ ಬೆಳಗ್ಗೆಯಿಂದ ಫುಲ್ ಲಿಟ್ರಲಿ ಎಷ್ಟು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಜಾಸ್ತಿ ಇಲ್ವೇಲ್ಲ ಇವತ್ತೇನು ಹಿಂಗಿರ್ಬೇಕಾ ಇಲ್ಲ ನಿನ್ ಕುಂತು ಜಗಳ ಆಡ್ತಿರ್ಬೇಕಾ? ನನ್ ಜೊತೆ ಇರು ಜಗಳ ಆಡ್ಬೇಡ. ಇದ್ರೆ ಕೋಳಿ ಜಗಳ ಹೆಂಗ್ ಆಡ್ತೀವಿ ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಆಡ್ತಿರ್ತೀವಿ. ಹಿಂಗ್ ದೂರ ಹೋದ್ರೆ ನೋಡಿ ಬೆಳಿಗ್ಗೆ ವಿಶ್ ಮಾಡ್ಕೊಂಡು ಹೋಗಿ ಅಂತ ಬಂದು ಓಟ್ ಶಾಪ್ ಹಗ್ ಮಾಡ್ತಾವಳಿ ಹಿಂಗೆ ಮಂಗಶ್ರೀ ಸುಮ್ನೆ ಇರೋ. ಮನೆಗೆ ಪಾರ್ಸಲ್ ತಗೊಂಡೋಗಿ ಮನೆಗೆ ಉಪ್ಪು ಊಟಾಳೆ ಫಿಶ್ ಮಾಡ್ಕೊಡ್ತೀಯ ನನಗೆ? ಮಾಡ್ಕೊಡಲ್ವಾ? ಮಾಡ್ಕೊಡಲ್ವಾ ಫಿಶ್ ಕ್ಯಾನ್ಸಲ್ ಮಾಡಿವೆ. ಏನೇನು ಪೇ ಮಾಡಿದೀವಿ ಅಂತ ಆಟಿಟ್ಯೂಡು. ಬೆಳಿಗ್ಗೆ ಎನ್ನ ಮಲ್ಗೋಳಿ ಇವತ್ತು ಮಂಗ. ಈಗ ನೋಡಿ ಈಗ ನೈಟ್ ಮಲ್ಗಲ್ಲ ಇವಾಗ ಅಲ್ವಾ? ನೈಟ್ ಮಲ್ತಿ ಇವಾಗ ನೈಟ್ ಫಿಲಮ್ ಗಿಲಾಮ್ ಹಾಕೊಂಡು ಸೀರೀಸ್ ಹಾಕೊಂಡು ಕುತ್ಕೊಂಡ್ಬಿಡ್ತಾಳೆ. ಅಯ್ಯೋ ಆ ಮೂವಿ ಮುಗಿತಾನೆ ಇಲ್ಲ ಅಲ್ಲಿ. ಹೌದಾ? 2 ದಿನ ಆಯ್ತು ಅದೇ ಮೂವಿ. ಯಾವುದು? ಇಲ್ಲಿ ಮುಂದೆ ಇದ್ರಲ್ಲ ಹೀರೋ ನೋಡಿ. ಆಯ್ ಮಾಡಪ್ಪ ಕರೆಕ್ಟ್ ಆಗಿ 17 Pro Max ಬ್ಲಾಗ್ ಮಾಡ್ಬೋದು ಚೆನ್ನಾಗಿರುತ್ತೆ. ಮಿಸ್ಸೇ ಇಲ್ಲ. ದುಡ್ಡಿರೋ ತಗೋತಾರೆ. ನೋಡಿ ಗೈಸ್ ಇಲ್ಲಿ ನಾನು ಮನೇಲಿ ಇರಕ್ಕೆ ಆಗಿಲ್ಲ, ಟೈಮ್ ಕೊಡೋಕ್ಕೂ ಆಗಿಲ್ಲ. ಫುಲ್ ಟೋಟಲ್ ನನ್ನ ಮನೆಗೆ ಪಾಪ ಮುಂಗೆ ಇಲ್ಲಿ ಟೈಮ್ ಕೊಟ್ಲ ಗೈಸ್. ಅದಕ್ಕೆ ಅವ್ರು ಬೇಜಾರು ಮಾಡ್ಕೊಂಡ್ರೆ ಖುಷಿಗೆ ಅವರ ಕೇಳೋಣ ಬರೋದು. ಲಿಯೋ ಫಸ್ಟ್ ನಿನ್ನ ಕೇಳೋದು ನೀನು. ಆಯ್ತು ಮಗ್ಲ ಆಯ್ತು ಬಡಮ್ಮ ಆಣೆ ನೋಡು. ಆಯ್ತು ಏಯ್ ನೋಡಿ ಕಸಿಲಿ ಒಬ್ಬರೊಂದು ಕಾಲಿಸ್ತು ನೋಡಿ. ಒಬ್ಬ ಇಲ್ಲೋಡೆ ಇಲ್ಲಿ ಕಾಲಿಸ್ತಾಳೆ. ನೋಡಿ ಹೋಗ್ಬಾರ್ದು ಅಂತ ನನ್ನ ಕಾಲು ಸುತ್ತಾಗ್ತಾ. ಅಯ್ಯೋ ಆಯ್ತು ಅವಳ್ದು ಅರ್ಥ ಮಾಡ್ಕೊಂಡ್ರೆ ಅನ್ಸುತ್ತೆ. ಈಗ ಪಾಪ ಮುಂದೆ ಕೇಳೋಣ. ಪಾಪಮ್ಮ ಬೆಳಗ್ಗೆಯಿಂದ ನನ್ನ ಮನೇಲಿ ಇಲ್ವಲ್ಲ, ನಿನಗೇನು ಅನ್ಸಿದ್ದೆ? ಬೇಜಾರಾಯ್ತಾ? ಎಷ್ಟು ಬೇಜಾರಾಯ್ತು? ಅಷ್ಟೇ ಪ್ರೀತಿ ಜೊತೆಗೆ ಇದ್ದಾಗಿದ್ದ ದೂರ ಇದ್ದಾಗಲೇ ಜಾಸ್ತಿ ಅವ್ರ ಪ್ರೀತಿ ಬೆಲೆ ಆಗ್ಲಿ ಅರ್ಥ ಆಗೋದು. ಏನಪ್ಪ ಹಂಗಾಡ್ತಿದ್ಯಾ? ನಾವು ಸುಳ್ಳು ಹೇಳ್ದಂಗಾರೆ ಸುಳ್ಳು ಹೇಳ್ದ? ಗುಮ್ಮು ಅದೊಂದು ಗುಮ್ಮು ಇದೊಂದು ಗುಮ್ಮು, 2 ಗುಮ್ಮು ನಮ್ಮ ಮನೇಲಿ ಇರೋದು. ನೋಡಿ ಇವಾಗ ಶಾಂಬಾನ ಮಿಸ್ ಮಾಡ್ಕೊಂಡು
ಫಿಶ್ಶು ನಾನು ಟೇಸ್ಟ್ ಮಾಡೋಕೆ ಹೋಗಲ್ಲ, ಯಾಕಂತಂದರೆ ಇದನ್ನು ಟೇಸ್ಟ್ ಮಾಡ್ತೀವಿ. ನಾನು ಬೆಳಿಗ್ಗೆ ತಿಳಿಸ್ತೀನಿ. ಸ್ವಲ್ಪ ತಿನ್ಸಂಬಿಡು. ಐ ಕೈ ಅಪ್ಪ, ಒಳ್ಳೆ ಬುದ್ಧಿ ಕಲ್ಸಿದೆ ಅನ್ಕಂದಲೆ. ಏನಿದೆ ಬುದ್ಧಿ? ಇದನ್ನ ಪೀಲ್ ಆಫ್ ಮಾಡಿಸ್ಕೊಂಡೆ ತಗೊಂಡಿದ್ದಾಳೆ. ಎಲ್ಲ ಕಡೆ ಟ್ಯಾಕ್ಸ್ ಹಾಕ್ತಾರೆ, ಇಲ್ಲೂ ಟ್ಯಾಕ್ಸ್ ಹಾಕ್ತಾರಪ್ಪ ನಮ್ಗೆ. ಏನಾರ ಮಾಡಿ ಮುಖ ಬನ್ನಿ ಗೈಸ್, ಈಗ ಎಲ್ಲಾನು ತಗೊಂಡು ಎಡ್ಸ್ಕೊ ಹೊರಡುವ. ನೋಡಿ ಗೈಸ್, ಈಗ ಅಯ್ಯೋ ಪಾಪ ಫುಲ್ ಆಲ್ ರೈಟ್ ಆಗ್ಬಿಟ್ಟು ಇವಾಗ ನನಗೆ ನನ್ನ ಫೇಸ್ಗೆ ಆಲ್ ರೈಟ್ ಮಾಡ್ತಾವಳೆ. ಓ ಇಲ್ಲೇ ಇಟ್ಟಿದ್ದೀನಿ, ಮತ್ತೆ ಇದನ್ನ ತಗೊಂಡೆ. ಮಂಗ ನೀನು ಗೈಸ್, ನನ್ನ ಫೇಸಿಗೆ ಏನೇನೋ ಯೂಸ್ ಮಾಡ್ತಿದ್ದಾಳೆ ನೋಡಿ. ಇದೇನೇನೋ ಆಗ್ತಾ ಇದ್ದಾಳೆ, ಏನು ಅಂತ ಗೊತ್ತಿಲ್ಲ. ಏನು ಬೇಕಮ್ಮ ಅದು? ಅದು ಫೇಸ್ ಮಾಸ್ಕ್. ಕಣ್ಣಿಗೆ ಹಾಕ್ಲಾ ಗೈಸ್, ಮುಗಿಸ್ಬಿಟ್ಟು ಸಿಗ್ತೀನಿ ಬಾಬಾ ನಿಮಗೆ. ಗೈಸ್, ಇವಳು ಫೇಸಿಗೆ ಮಾತ್ರ ಇಷ್ಟೊಂದು ಹಾಕೊಂಡ್ಬಿಟ್ಟು ನನ್ನ ಫೇಸಿಗೆ ನೋಡಿ ಗೈಸ್ ಇಷ್ಟು ಹಾಕೋಳೆ. ಇದು ಮೋಸ ಅಲ್ವಾ ಗೈಸ್? ನೋಡಿ ಇಲ್ಲಿ ಮೋಸಗಾತಿಯೇ ಮೋಸಗಾತಿ. ಜಾಸ್ತಿ ಇರ್ಬೇಕಲ್ಲ, ಬ್ರೈಟ್. ನೀನೇ ವೈಟ್ಗೆ ಇದೆಯಾ? ನಾನು ವೈಟ್ಗೆ ಇಲ್ಲ ಗೈಸ್, ನಾನು ಬ್ರೈಟ್ಗೆ ಇರಬೇಕು, ಅವಳಂಗೆ ವೈಟ್ಗಳಂತೆ. ಭಯ ಪಡ್ತೀರ ನಾನು ನೋಡಿ ಮಕ್ಕಳ, ಭಯ ಪಡ್ಕೋಬೇಡಿ ಆಯ್ತಾ? ಇಲ್ಲಿ ನೋಡಿ, ಅವಳು ಭಯ ಪಡ್ಕೊಳ್ಳಿ, ಭಯ ಪಡಿ. ಅಲ್ಲ ನೋಡಿ ಇಷ್ಟು ಪ್ಯಾಕ್ ಎಷ್ಟು ಚೆನ್ನಾಗಿ ಬಂದೈತೆ. ಯಾಕಂದ್ರೆ ನಾನು ನೀಟಾಗಿ ಇದ್ ಮಾಡ್ತೀನಿ, ನೀನು ಮುಚ್ಕೊಂಡೆ. ಫಸ್ಟ್ ಉಜಿತ್ ಯಾರು? ಈ ತರ ಪ್ಯಾಕ್ ಮಾಡ್ಬೇಕು ಗೈಸ್. ನನಗೆ ಇದು ನಂಗೆ ಮೋಸ ಮಾಡಿದ್ಲು. ನಾನು ವೈಟ್ ಆಗಲ್ಲ ಅಂದ್ರೆ ಇವಳೆ ಕಾರಣ ಗೈಸ್. ಇಲ್ಲಿ ಏನೇನು ಮಾಡ್ಕೊಂಡವಳೆ.